ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು ನಂಜನಗೂಡು ರಿಜಿಸ್ಟ್ರೇಷನು 4 ಎಕರೆ ತೋಟ ಮಾರಾಟಕ್ಕೆ ಬಂದಿದೆ. ಡಾಂಬರ್ ಟಚ್ಗೆ ಇದೆ. ಡಾಂಬರ್ ಟಚ್ಗಿರೋಂಥ ಜಾಗ ಫುಲ್ಲು ಕೋಕೋನಟ್ ತೋಟ 4 ಎಕರೆ ನೋಡಿ. ಇವಾಗ ಫಲ ಸ್ಟಾರ್ಟ್ ಆಗಿದೆ ನೋಡಿ. ಸೇಮ್ ಇದೇ ಥರ ಇದೆ ಎಲ್ಲ ಗಿಡ ನೋಡಿ. ಒಂದು ಮನೆಯೂ ಕೂಡ ಇದೆ. ಫುಲ್ಲು ಡಾಂಬರು ರೋಡ್ ಫೇಸಿಂಗ್ ಎಲ್ಲ ನಿಮಗೆ ಡಾಂಬರ್ಗೆ ಇರೋದು. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಇಲ್ಲಿ ಎಲ್ಲ ಗಿಡದಲ್ಲೂ ಇದೇ ಥರ ಫಲ ಸ್ಟಾರ್ಟ್ ಆಗಿದೆ. ಇದು ನಿಮಗೆ 4 ಎಕರೆಗೆ 6 ಗುಂಟೆನ 4 ಗುಂಟೆನ ಕಮ್ಮಿ ಇದೆ. ಟೋಟಲಿ ನಿಮಗೆ 4 ಎಕರೆ ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ ನೋಡಿ. ಸೊಸ್ ತೋಟ, 2 ಬೋರ್ವೆಲ್ ಇದೆ. ಅಲ್ಲಿ ವಾಟರ್ ಬಾಟೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ವಿಲೇಜ್ ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ಹತ್ರದಲ್ಲಿರೋಂಥ ಜಾಗ ಒಳ್ಳೆ ಸೆಕ್ಯೂರ್ ಜಾಗ ನೋಡಿ. ಒಳ್ಳೆ ಜಾಗ. ನಂಜನಗೂಡಿಗೆ ಒಂದು 20 ಕಿಲೋಮೀಟ್ರ್ ಇದೆ. ಮೈಸೂರಿಗೆ ಒಂದು 41-42 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಎಲ್ಲ ಇವಾಗ ಫಲ ಸ್ಟಾರ್ಟ್ ಆಗ್ತದೆ ಸರ್. ಇದು ನೋಡಿ, ಎಲ್ಲ ಗಿಡದಲ್ಲೂ ಇದೇ ಥರ ಇವಾಗ ಫಲ ಸ್ಟಾರ್ಟ್ ಆಗ್ತದೆ ನೋಡಿ. ನೋಡಿ ಸರ್, ಅಲ್ಲಿ ಲಾರಿ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರು. ಅದೇ ಡಾಂಬರ್ಗೆ ಟಚ್ ಇರೋದು. ನಿಮ್ಗೆ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗ್ ಒಂದು 300-350 ಅಡಿ ರೋಡ್ ಫೇಸಿಂಗ್ ಇದೆ. ಫುಲ್ಲು ರೋಡ್ ಫೇಸಿಂಗ್ ಇದು. ಇದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ನಂಜನಗೂಡಿಗೆ ಒಂದು 20 ಕಿಲೋಮೀಟ್ರ್ ಇದೆ. ಮೈಸೂರಿಗೆ ಒಂದು 41-42 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 160 ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರು ಜಾಗದಿಂದ. ನೀವು ನರಸೀಪುರ ಸಂತಮರಡಿ ಬಂದರೆ ಸಂತಮರಡಿಗೆ ಈ ಲ್ಯಾಂಡಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಬರುತ್ತೆ ಸಂತಮರಡಿಗೆ ನೋಡಿ. ವಾಟರ್ ಬಾಟೆಲ್ಲ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಬರುತ್ತೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ ನೋಡಿ. ವಾಟರ್ ಬೆಲ್ಟು ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಗಿಡದಲ್ಲೂ ಫಲ ಸ್ಟಾರ್ಟ್ ಆಗಿದೆ. ಫುಲ್ಲು ಎಲ್ಲ ಇನ್ಕಮ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ರೆಡ್ ಸಾಯಿಲ್ ನೋಡಿ. ಎಲ್ಲ ಗಿಡದಲ್ಲೂ ಒಳ್ಳೆ ವಾಟರ್ ಬೆಲ್ಟಿದೆ. ತುಂಬ ಚೆನ್ನಾಗಿರೋಂಥ ಏರಿಯಾ. 2 ಬೋರಲ್ಲೂ ಭಯಂಕರ ನೀರಿದೆ ಸರ್. ಹೆಚ್ಚು ಕಮ್ಮಿ ನಿಮಗೆ 3-3.5 ಇಂಚ್ ಮೇಲಿದೆ ನೀರು. 1 ಬೋರಲ್ಲೇ ಮೇಂಟೆನೆನ್ಸ್ ಮಾಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. 2 ಬೋರು ಕೂಡ ರನ್ನಿಂಗ್ ಇದೆ ನೋಡಿ. ನೀಟಾಗಿ ಎಲ್ಲ ಅದ್ಭುತವಾಗಿ ಫೆನ್ಸಿಂಗ್ ಆಗಿದೆ ನೋಡಿ. ಹೊರಗಡೆ ತೋರಿಸ್ತಾ ಇದ್ದೀನಿ. ಕುಂಕುಮ ಥರ ಇದೆ ಮಣ್ಣು ಮಾತ್ರ ನೋಡಿ. ಎಲ್ಲ ಗಿಡದಲ್ಲೂ ಫಲ ನೋಡಿ. ಎಲ್ಲ ಗಿಡದಲ್ಲೂ ಇವಾಗ ಫಲ ಸ್ಟಾರ್ಟ್ ಆಗಿದೆ ನೋಡಿ. ತುಂಬ ಇನ್ಕಮ್ ಇದೆ ಸರ್ ಈ ಗಿಡದಲ್ಲಿ. ಈ ತೋಟದಲ್ಲಂತೂ ನಿಮಗೆ ₹1 ಬಂಡವಾಳ ಹಾಕೋಂಗಿಲ್ಲ. ನೀವು ಎಳ್ಳೀರು ಕೊಟ್ರೂ ದುಡ್ಡು ಮಾಡ್ಕೊಬಿಡ್ಬೋದು ನೀವು. ಆ ಥರ ಇದೆ. ಪ್ಯೂರು ಕೆಂಪು ಮಣ್ಣು ಅಂದರೆ ಕೆಂಪು ಮಣ್ಣು ನೋಡಿ. ಇಲ್ಲಿ ಫುಲ್ಲು ಕೆಂಪು ಮಣ್ಣು ಆದರೆ ಈ ಥರ ಗಿಡಗಳಿಗೆಲ್ಲ ಮಣ್ಣು ಹೊತ್ಕೊತದೆ ಮರಕ್ಕೆ. ಯಾಕಂದರೆ ಅದು ಫುಲ್ಲು ಒಂಥರ ಕೆಬ್ಬ ಮಣ್ಣು ಅಂತಾರಲ್ಲ, ಆ ಥರ ಫುಲ್ಲು ಪೆವರು ರೆಡ್ ಸಾಯಿಲು. ವಾಟರ್ ಬೆಲ್ಟ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಈ ಗಿಡ ನೋಡಿ ಸರ್, ಎಷ್ಟು ಚಿಕ್ಕದಾಗಿದೆ. ಫಲ ಮಾತ್ರ ಭಯಂಕರ ಬಿಟ್ಟಿದೆ ನೋಡಿ. ಇದು ಪರ್ಚೇಸಿಂಗ್ ಪ್ರಾಪರ್ಟಿ. ಓನರ್ ಬಂದು ಒಬ್ಬರೇ ಬರ್ತಾರೆ, ಸಿಂಗಲ್ ಓನರು ನೋಡಿ. ವಾಟರ್ ಬೆಲ್ಟ್ ಅಂತ ತುಂಬ ಚೆನ್ನಾಗಿದೆ. ಬರೀ ಏರ್ ಪೈಪಲ್ಲೇ ಈ ಥರ ಬರ್ತಾಯಿದೆ ನೋಡಿ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ನೋಡಿ. ಎಲ್ಲ ನನ್ನ ಮನೆ ಮಾಡ್ಯಾರ ಲಾಸ್ಟಲ್ಲಿ ನೋಡಿ. ಇಂಥ ತೋಟ ಸಿಗೋದು ನಿಮಗೆ ತುಂಬ ರೇರು. ಏಕೆಂದರೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಯಾಕೆಂದರೆ ಇವರು ಓನರ್ ಬಂದು ಬೆಂಗಳೂರಲ್ಲಿ ಇರೋದು, ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ನೀಟಾಗಿ ನೀವು ತೊಗೊಂಡವ್ರು ಒಂದು ಸ್ವಲ್ಪ ನೀಟಾಗಿ ಇನ್ನೂ ಮೇಂಟೆನೆನ್ಸ್ ಮಾಡಿಬಿಟ್ರೆ ಅದ್ದೂರಿ ತೋಟ ಆಗುತ್ತೆ. ಒಳ್ಳೆ ಅದ್ದೂರಿ ತೋಟ. ಒಳ್ಳೆ ಮಣ್ಣು ಮಾತ್ರ ಕುಂಕುಮ ಥರ ಇದೆ ಮಣ್ಣು ಮಾತ್ರ ನೋಡಿ. ಇಂಟರ್ ಬೌಂಡ್ರಿ ಕೂಡ ಡ್ರಿಪ್ ಆಗಿದೆ ನೋಡಿ ವಾಟ್ರ್. ನಿಮ್ಗೆ ಅಲ್ಲಿ ತೋರಿಸ್ನಲ್ಲ, ಅದು ಒಂದು ಮನೆ, ಇಲ್ಲೂ ಒಂದು ಮನೆ ಇದೆ.
ನೋಡಿ, ಇಲ್ಲೂ ಒಂದು ಬೋರ್ವೆಲ್ ಇದೆ. ನೀರು ಬೆಲ್ಟ್ ಅಂತೂ ತುಂಬ ಚೆನ್ನಾಗಿದೆ ಬಿಡಿ. ವಾಟರ್ ಬೆಲ್ಟು, ಇದು ವಾಟರ್ ಬೆಲ್ಟು. ಇದು ಬರೀ ಡ್ರಿಪ್ ಹೋಗ್ತಾ ಇದೆಯಲ್ಲ, ಅದು ಸ್ಟಾಕ್ ನೀರಲ್ಲಿ ಬರ್ತಾ ಇರೋದು ನೋಡಿ. ಕರೆಂಟ್ ಮನೆ ಥರ ಮಾಡಿದ್ದಾರೆ. ಮಣ್ಣು ಮಾತ್ರ ಒಳ್ಳೆ ಅದ್ದೂರಿ ಕುಂಕುಮ ಥರ ಇದೆ ಮಣ್ಣು ಮಾತ್ರ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 160 ಕಿಲೋಮೀಟ್ರ್ ಇದೆ. ಆಮೇಲೆ ಒಳ್ಳೆ ಸೊಸಿ ತೋಟ ಸರ್, ತುಂಬ ಚೆನ್ನಾಗಿ ಮೇಂಟೆನೆನ್ಸು ಕೂಡ ಮಾಡಿದ್ದಾರೆ. ಇಲ್ಲಿ ಅಂದರೆ ಲೇಬರ್ ಕರೆಕ್ಟಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ ಅಷ್ಟೇ. ತೋಟ ಮಾತ್ರ ಅದ್ದೂರಿಯಾಗಿದೆ. ತೋಟ ಜಾಗನೂ ಕೂಡ ಒಳ್ಳೆ ಸೆಕ್ಯೂರ್ ಜಾಗ ನೋಡಿ. ಒಂದು ಮ್ಯಾಂಗೋ ಗಿಡನೂ ಇದೆ ನೋಡಿ. ಎಲ್ಲ ಫಲ ಸ್ಟಾರ್ಟ್ ಆಗ್ತದೆ ನೋಡಿ. ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಇದರಲ್ಲಿ ನಿಮ್ಗೆ ತಗೊಂಡವ್ರು ಬರೀ ಏನು ಬಂಡವಾಳ ಹಾಕೋಂಗಿಲ್ಲ, ಎಲ್ಲ ಫುಲ್ ಇನ್ಕಮ್ ಇದೆ ಅದರಲ್ಲಿ. ಈ ಕಡೆ ಇನ್ನೂ ಒಂದು ಸ್ವಲ್ಪ ಸಸಿ ಗಿಡಗಳಿದೆ ನೋಡಿ. ನೋಡಿ ಸರ್, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ವಿಲೇಜು. ಅಲ್ಲಿ ಬಸ್ ಬರ್ತಾ ಇದೆಯಲ್ಲ, ಡೈರೆಕ್ಟ್ ನೀವು ಬಸ್ಸಲ್ಲಿ ಬಂದರೆ ಜಮೀನು ಹತ್ರನೇ ಇಳ್ಕೊಬೋದು. ನೋಡ್ಕೊಳ್ಳಿ, ಈಗ ಬಸ್ ಬರ್ತಾಯಿದೆ, ತೋರಿಸ್ಕೊಡ್ತೀನಿ ನಿಮಗೆ ಸರ್. ಅಲ್ಲಿ ಬಸ್ ಬರ್ತಾ ಇದೆಯಲ್ಲ, ಡೈರೆಕ್ಟ್ ಬಂದರೆ ನೀವು ನಂಜನಗೂಡಿಂದ ಬಂದರೆ ಡೈರೆಕ್ಟು ಜಮೀನು ಹತ್ರನೇ ಇಳ್ಕೊಬೋದು ನೋಡಿ. ನೋಡಿ, ಈಗ ಬರ್ತಾ ಇದೆಯಲ್ಲ ಬಸ್ಸು. ಇವ್ರ ಜಮೀನು ಏನಿದೆ, ಜಮೀನು ಮುಂಭಾಗನೇ ಹೋಗುತ್ತೆ ಬಸ್ ರೂಟು ನೋಡಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಬಸ್ಸು. ಡೈರೆಕ್ಟು ಜಮೀನು ಹತ್ರನೇ ಬಂದು ಇಳ್ಕೊಬೋದು ನೀವು ಬಸ್ಸಲ್ಲಿ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಂಡಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಒಂದು ಮ್ಯಾಂಗೋ ಗಿಡ ಇದೆ, ಒಂದು ಹಲಸಿನ ಗಿಡನೂ ಕೂಡ ಇದೆ ನೋಡಿ. ಇಲ್ಲಿ ಎಳ್ನೀರಣ್ಣ ಇಪ್ಪ ಪಾಟಿ ಇದೆ, ಎಷ್ಟೊಂದು ದೊಡ್ಡದಾಗಿದೆ ಎಳ್ನೀರು ನೋಡಿಲಿ. ನೋಡಿ ಸರ್, ಅಲ್ಲಿ ಬರ್ತಾ ಇದೆಯಲ್ಲ ಬಸ್ಸು, ನೋಡ್ಕೊಳ್ಳಿ. ಅಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ, ಅದೇ ಎಂಟ್ರೆನ್ಸು. ಅಲ್ಲಿಂದನೇ ಡಾಂಬರು. ನೀವು ಡೈರೆಕ್ಟ್ ಬಸ್ ಕಿಸಲ್ ಬಂದರೆ ಜಮೀನೆಲ್ಲ ಇಳ್ಕೊಬೋದು. ಏನು ಬಸ್ ರೂಟು ತುಂಬ ಚೆನ್ನಾಗಿದೆ. ಇಲ್ಲಿ ನಂಜನಗೂಡಿಗೆ 20 ಕಿಲೋಮೀಟ್ರ್ ಅಂತರದಲ್ಲೇ ಇರೋದು. ಇಂಥ ತೋಟ ನಿಮಗೆ ಮತ್ತೆ ಸಿಗೋಲ್ಲ ನಂಜನಗೂಡು ರಿಜಿಸ್ಟ್ರೇಷನಲ್ಲಿ. ಆದರೂ ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಕಣಗಿದೆ. ಸಾಯಿಲ್ ರೆಡ್ ಸಾಯಿಲು ನೋಡಿ ಸರ್. ಒಂದು ಮನೆ ಇದು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಸ್ವಯರ್ಜಿತ ಆಸ್ತಿ, ಪರ್ಚೇಸ್ ಮಾಡಿರೋದು ಸ್ವಯರ್ಜಿತ ಆಸ್ತಿ ನೋಡಿ. ಓಕೆ ಸರ್, ಥ್ಯಾಂಕ್ ಯು.